ಹೌದು, ಚಿರತೆ ಎಂದರೆ ಯಾರಿಗೇ ಆಗಲಿ ಭಯ ಸಾಮಾನ್ಯ. ಅದರಲ್ಲೂ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಶಾಲಾ ಮಕ್ಕಳು ಸಂಚರಿಸೋ ದಾರಿಯಲ್ಲಿಯೇ ಚಿರತೆ ಇದೆ ಎಂದರೆ ಅದು ಮತ್ತಷ್ಟು ಆತಂಕ ಹೆಚ್ಚು. ನೂರಾರು ಮಂದಿ ವಿದ್ಯಾರ್ಥಿಗಳು, ಹತ್ತಾರು ವಾಹನಗಳು ಪ್ರತಿನಿತ್ಯ ಸಂಚರಿಸೋ ರಸ್ತೆಗೆ ಹೊಂದಿಕೊಂಡೇ ಇರುವ ವರ್ಲಕೊಂಡ ಬೆಟ್ಟದಲ್ಲಿ ಚಿರತೆ ಕಾಣಿಸಿಕೊಂಡಾಗಲೂ ಇದೇ ಆತಂಕ ವ್ಯಕ್ತವಾಗಿತ್ತು. ಹಾಗಾಗಿಯೇ ಸ್ಥಳೀಯರು ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಮನವಿ ಮಾಡಿದರು. ಆದರೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದ ಫಲವಾಗಿ ಇಂದು ವ್ಯಕ್ತಿಯೊಬ್ಬರ ಮೇಲೆ ಚಿರತೆ ದಾಳಿ ನಡೆಸಿ ಗಾಯಗೊಳಿಸಿದೆ. ವರ್ಲಕೊಂಡ ಗ್ರಾಮದ ಸಮೀಪದಲ್ಲಿಯೇ ಇರುವ ಚರ್ಲೋಪಲ್ಲಿ ಗ್ರಾಮದ ರಾಮಕೃಷ್ಣಪ್ಪ ಎಂಬ ರೈತನ ಮೇಲೆ ಚಿರತೆ ದಾಳಿ ನಡೆಸಿದೆ. ರಾಮಕೃಷ್ಣಪ್ಪ ದನ ಮೇಯಿಸಲು ಹೊಲಕ್ಕೆ ಹೋಗಿದ್ದ ವೇಳೆ ಪೊದೆಗಳಲ್ಲಿ ಅಡಗಿ ಕುಳಿತಿದ್ದ ಚಿರತೆ ಏಕಾಏಕಿ ದಾಳಿ ನಡೆಸಿದ್ದು, ಇದರಿಂದ ಕಿರುಚಿದ ರಾಮಕೃಷ್ಣಪ್ಪ ಚಿರತೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು, ಸುತ್ತಮುತ್ತಲ ಜನ ಕೂಗಾಟ ಕೇಳಿ ಚಿರತೆ ಮತ್ತೆ ಪೊದೆಗಳಲ್ಲಿ ಅಡಗಿ ಕುಳಿತಿದೆ. ಅದೃಷ್ಟವಶಾತ್ ರಾಮಕೃಷ್ಣಪ್ಪ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ పారాగిದ್ದಾರೆ. జీవాలు అంతా కట్టేస్తాడు వచ్చి అటాక్ చేయండి చూడే. వాళ్ళ పిల్లలు అంటే ఉందిరా వాటికి చేతులు ఆద్యం లేదు, చేతులు ఆద్యం లేదు, కట్టలేదు, ఏమి లేదు. ఎట్లా ఏం చేయాలి? చంపేది ఇచ్చినిదే ఇగనా తీయన మిడప్ప ಚಿರತೆ ನಮ್ಮ ಮೇಲೆ ಅಟ್ಯಾಕ್ಸ್ ಬಂದಿದೆ. ಹಸು ಕೆಟ್ಟಾಗ್ತಾ ಇದ್ವಿ. 2 ಸಲ ನನ್ನ ಮೇಲೆ ಬಂದ. ಮೂರನೇ ನನಗೆ ಸಾಧಾರಣ ಸುಸ್ತಾಯಿತು. ಆದರೂ ಇಲ್ಲಿ ಗೂಗಲ್ನಾಗ ಇಲ್ಲಿ ನೀವು ಒಬ್ಬರೇ ಹೋಗ್ತಾ ಇದ್ರಾ? ನಾನೊಬ್ಬನೇ. ಕೈಯಲ್ಲಿ ಏನೂ ಇರಲಿಲ್ಲ? ಇಲ್ಲ, ಏನೂ ಇಲ್ಲ ಕೈಯಲ್ಲಿ. ಹಸುಗೇನು ಆಗಿಲ್ಲ? ಎಲ್ಲ ಹಸುನು ನಾನು ತಪ್ಪಿಟ್ಟು ಮನೆ ಓಡೋದು. ಆಮೇಲೆ ಏನಾಯ್ತು? ಅಲ್ಲೇ ಕಿಸ್ಕೊಂಡೋಗಕ್ಕೆ ನಮ್ಮ ಅಣ್ಣನ ಮಗನ ಬಂದ್ಬಿಟ್ಟು ಅವನು ನಾಯಿಗಳೆಲ್ಲ ಬಂದ್ಬಿಟ್ಟು ಈ ಕಡೆ ಅಲ್ಲಿ ಗಿಡ ಇದೆ, ಗೆಟ್ಟ ಐತೆ, ಗೆಟ್ಟಕ್ಕೆ ಹೊರಟು ಎಲ್ಲ ಜನಗಳು ಆವತ್ತು ಅಷ್ಟೊತ್ತಿಗೆ ಒಂದು 10 ಜನ 20 ಜನ ಬಂದರು. ಅಲ್ಲೇ ಐತೆ, ಅದೇ ಇದಾಕೊಂಡು ಅಲ್ಲೇ ಐತೆ. ಈ ವಿಚಾರ ತಿಳಿಯುತ್ತಿದ್ದಂತೆ ವರ್ಲಕೊಂಡ ಸೇರಿದಂತೆ ಸುತ್ತಮುತ್ತಲ ಸುಮಾರು 4-5 ಗ್ರಾಮಗಳ ಜನರು ದೊಣ್ಣೆ, ಕೊಡಲಿ, ಮಚ್ಚು ಹಿಡಿದು ಚಿರತೆ ರೈತನ ಮೇಲೆ ದಾಳಿ ನಡೆಸಿದ ಸ್ಥಳಕ್ಕೆ ಆಗಮಿಸಿ ಸುತ್ತಮುತ್ತ ಇದ್ದ ಪೊದೆಗಳಲ್ಲಿ ಚಿರತೆಯನ್ನು ಹುಡುಕಲಾರಂಭಿಸಿದ್ದಾರೆ. ಈ ವೇಳೆ ಪೊದೆಯಲ್ಲಿ ಅಡಗಿದ್ದ ಚಿರತೆ ಹೊರಬಂದಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಲೆ ಬೀಸಿ ಚಿರತೆಯನ್ನು ಜೀವ ಸಹಿತ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ರೈತನ ಮೇಲೆ ದಾಳಿ ನಡೆಸಿದ ಚಿರತೆ ಇನ್ನೂ ಮರಿಯಾಗಿದ್ದು, ಬೇಟೆ ಸೇರಿದಂತೆ ಇತರೆ ಚಟುವಟಿಕೆಗಳನ್ನು ತಾಯಿಯಿಂದ ಕಲಿತಿಲ್ಲ ಎಂದು ಅಂದಾಜಿಸಲಾಗಿದೆ. ಬೇಟೆಯ ತಂತ್ರಗಳನ್ನು ಕಲಿಯುವುದಕ್ಕೂ ಮೊದಲೇ ತಾಯಿಯಿಂದ ದೂರವಾಗಿರುವ ಚಿರತೆ ಇದಾಗಿದೆ ಎಂದು ಅಂದಾಜಿಸಲಾಗಿದೆ. ಹಾಗಾಗಿಯೇ ಇದು ಆಹಾರಕ್ಕಾಗಿ ಬೇಟೆಯಾಡುವ ಕಲೆಯನ್ನು ಕಲಿತಿಲ್ಲ. ಚಿರತೆಗೆ ಪ್ರಮುಖ ಆಹಾರವಾದ ಜಿಂಕೆ, ಕಾಡು ಹಂದಿಯಂತಹ ಪ್ರಾಣಿಗಳು ವರ್ಲಕೊಂಡ ಸೇರಿದಂತೆ ಸುತ್ತಮುತ್ತಲ ಅರಣ್ಯ ಪ್ರದೇಶದಲ್ಲಿ ಇಲ್ಲದ ಕಾರಣ ಇದು ಹಸಿವಿನಿಂದ ರೈತನ ಮೇಲೆ ದಾಳಿ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ.
ಇನ್ನು ವರ್ಲಕೊಂಡ ಗ್ರಾಮದಲ್ಲಿ ಪ್ರೌಢಶಾಲೆ ಇದ್ದು ಸುತ್ತಮುತ್ತಲ ಸುಮಾರು 15ಕ್ಕೂ ಹೆಚ್ಚು ಗ್ರಾಮಗಳ ಮಕ್ಕಳು ಇಲ್ಲಿಗೆ ವ್ಯಾಸಂಗಕ್ಕಾಗಿ ಪ್ರತಿನಿತ್ಯ ನಡೆದು ಬರುತ್ತಿದ್ದರು. ಹೀಗೆ ನಡೆದು ಬರುವ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದೇ ವರ್ಲಕೊಂಡ ಗ್ರಾಮದ ತಪ್ಪಲಿನಲ್ಲಿರುವ ರಸ್ತೆಯ ಮೂಲಕವೇ ಬರಬೇಕಿದ್ದು, ಬೆಟ್ಟದ ಮೇಲೆ ಚಿರತೆ ಕಾಣಿಸಿಕೊಂಡ ನಂತರ ಈ ಮಕ್ಕಳು ಜೀವ ಕೈಯಲ್ಲಿ ಹಿಡಿದೇ ಸಂಚರಿಸುವ ಸ್ಥಿತಿ ನಿರ್ಮಾಣವಾಗಿತ್ತು. ಸಾರ್ವಜನಿಕ ವಲಯದಲ್ಲಿ ಇಷ್ಟು ಆತಂಕ ವ್ಯಕ್ತವಾಗುತ್ತಿದ್ದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದ್ದರು. ಇನ್ನು ಇಂದು ರೈತನ ಮೇಲೆ ಚಿರತೆ ದಾಳಿ ನಡೆಸಿದೆ ಎಂಬ ವಿಚಾರ ತಿಳಿದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಅತ್ತ ಸುಳಿದಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಹಾಗಾಗಿಯೇ ರೊಚ್ಚಿಗೆದ್ದ ಜನರು ದೊಣ್ಣೆಗಳಿಂದ ಮುಗಿಬಿದ್ದು ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು, ಪ್ರಸ್ತುತ ಚಿರತೆಯಿಂದ ಎದುರಾಗಿದ್ದ ಆತಂಕ ದೂರವಾದಂತಾಗಿದೆ. ಆದರೆ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.